ಎಲ್ರಿಗೂ ನಮಸ್ಕಾರ. ಆಚಾರ ವಿಚಾರವೇ ನಮ್ಮ ಸಂಸ್ಕಾರ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸಂಸ್ಕಾರ ಬಹಳ ವಿಶೇಷವಾಗಿ ಒಂದು ಗೌರವ, ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದರಲ್ಲಂತೂ ನಾವು ಹಿಂದೂಗಳಾಗಿ ಪೂಜೆ ಮಾಡಬೇಕಾದ್ರೆ ಹಲವಾರು ಸಂಸ್ಕಾರಗಳನ್ನು ಪಾಲನೆ ಮಾಡಿದ್ರೆ ಮಾತ್ರ ಆ ಪೂಜಾ ವಿಧಿಯ ಫಲ ನಮಗೆ ಪ್ರಾಪ್ತಿ ಆಗ್ತದೆ ಅಂತ ಎಲ್ಲ ಗ್ರಂಥಗಳು ಲೇಖನ ಇದೆ. ಆದರೆ ಇವತ್ತಿನ ದಿವಸ ನಮ್ಮ ಕೆಟ್ಟ ಗ್ರಹಾಚಾರವೋ ಏನೋ ಆ ಸಂಸ್ಕಾರನ ಮರಿತಾ ಬರ್ತಾ ಇದ್ದೀವಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದ ಸಂಸ್ಕಾರದ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಅದೇನೆಂದರೆ ಪೂಜೆಗೆ ಗಂಧ ತೆಗೆಯೋದು ಹೇಗೆ ಅಂಥೇಳಿ. ಇವತ್ತಿನ ದಿವಸ ಯಾರು ಗಂಧ ತೆಗೆಯೋದೇ ಇಲ್ಲ ಪೂಜೆ ಮಾಡುವಾಗ. ಯಾಕೆಂದರೆ ಎಲ್ಲ ರೆಡಿಲಿ ಅವೈಲಬಲ್, ಎಲ್ಲ ಕಡೆನೂ ಗ್ರಂಥಿಗೆ ಅಂಗಡಿಯಲ್ಲಿ ಗಂಧದ ಪೌಡ್ರ್ ಸಿಕ್ಬಿಡುತ್ತೆ. ಅದು ಒರಿಜಿನಲ್ಲೋ ಅಥವಾ ಕೆಮಿಕಲ್ ಮಿಕ್ಸ್ ಮಾಡಿದಾರೋ ಆ ಪೌಡ್ರು ಗೊತ್ತಿಲ್ಲ. ಮನೆಗೆ ತಂದುಬಿಟ್ಟು ಅದು ಹಚ್ಕೊಂಡದಾಗಲಿ ಅಥವಾ ದೇವರಿಗೆ ಇಡೋದಾಗಲಿ ಗಮ್ಮಂತ ವಾಸನೆ ಬರೋದಿಲ್ಲ. ಹಿಂದೆ ಪ್ರತಿಯೊಬ್ಬರು ಮನೆಯಲ್ಲೂ ಗಂಧವನ್ನು ತೆಗೆದು ಮಡಿಯಿಂದ ಸ್ನಾನ ಮಾಡಿ ಗಂಧ ತೆಗೆದು ಅದನ್ನು ದೇವರಿಗಿಟ್ಟು ತಾವು ಹಚ್ಕೊಳ್ತಾ ಇದ್ರು. ಈಗ ಆ ಸಂಪ್ರದಾಯ ನಾಶ ಆಗ್ತಿದೆ. ಯಾವ ವಾಸ್ತುವಿನಲ್ಲಿ ವಿದ್ಯೆ ಬುದ್ಧಿಗಳು ಅಭಿವೃದ್ಧಿ ಆಗಬೇಕು ಅಂತೀವೋ, ಸಕಲ ವಿದ್ಯೆಗಳಲ್ಲೂ ನಾವು ಪಾರಣಗತ ಆಗಬೇಕು ಅಂತೀವೋ, ಅದು ಯಾವ ವಾಸ್ತುವಿನಲ್ಲಿದ್ದಾಗ ನಮಗೆ ಜನ ಆಕರ್ಷಣೆ ಆಗಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಶುಭ ಸಮಾರಂಭಗಳು ಆಗಬೇಕು ಅಂತ ಇರ್ತೀವೋ ಅಂಥ ಮನೆಯಲ್ಲಿ ದಿನನಿತ್ಯ ಗಂಧ ತೆಗಿಬೇಕು. ಆ ಥರ ತೆಗಿಲಿಲ್ಲ ಅಂದರೆ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತೆ. ಓದೋ ಮಕ್ಕಳಿಗೆ ವಿದ್ಯೆ ಹತ್ತೋದಿಲ್ಲ, ಆ ಮನೆಗೆ ಹೋದರೆ ಆ ವಿದ್ಯಾಭ್ಯಾಸವೇ ಆಗೋದಿಲ್ಲ. ಆ ಕಾರಣ ಏನಂದರೆ ಆ ಮನೇಲಿ ನಮ್ಮ ಒಂದು ಸಂಪ್ರದಾಯ, ಒಂದು ಸಂಸ್ಕಾರ ಏನಿದೆಯೋ ಆ ಸಂಸ್ಕಾರನ ಬಿಟ್ಟಿದ್ದೀವಿ. ಪೂಜೆ ಮಾಡ್ತೀವಿ, ದಿನ ಸುಮ್ಮನೆ 2 ನಿಮಿಷಕ್ಕೆ ಪೂಜೆ ಮಾಡೋಗ್ಬಿಡ್ತೀವಿ. ಪ್ರತಿನಿತ್ಯ ನಾವು ಹಣೆಗೆ ತಿಲಕ ಇಟ್ಕೋತೀವೋ, ನಾವು ಹೇಗೆ ಬಟ್ಟೆನ ಚೇಂಜ್ ಮಾಡ್ತೀವೋ ಹಾಗೆ ಹಿಂದಿನ ದಿವಸ ಮಾಡಿದ ಪೂಜೆಯಲ್ಲಿ ಇಟ್ಟಂಥ ಹೂವನ್ನು, ಆ ನಿರ್ಮಾಲ್ಯವನ್ನು ತೆಗೆದುಹಾಕಬೇಕು. ಹಿಂದಿನ ದಿನ ಇಟ್ಟಂಥ ಗಂಧ ಕುಂಕುಮ ತೆಗೆದು ಇವತ್ತಿನ ದಿವಸ ಹೊಸ ಗಂಧ ಇಟ್ಟು ಅದ್ರ ಮೇಲೆ ಕುಂಕುಮ ಅಷ್ಟ ಇಡೋದು ಒಂದು ಸಂಪ್ರದಾಯ. ಈ ರೀತಿ ಯಾರು ಮಾಡೋದಿಲ್ವೋ ಅಂಥವ್ರ ಮನೆಯಲ್ಲಿ ಒಂದು ಶುಭ ಕಾರ್ಯಗಳಾಗೋದಿಲ್ಲ, ಮನೆಯಲ್ಲಿ ವಿದ್ಯಾಭ್ಯಾಸಗಳು ಸಾಂಗವಾಗಿ ನಡೆಯೋದಿಲ್ಲ. ಹಾಗಾದರೆ ಆ ಸಂಸ್ಕಾರ ಏನಿದೆ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ನೋಡಿ, ಇದು ಗಂಧ ತೆಗೆಯುವ ಒಂದು ಮಣೆ. ಇದಕ್ಕೆ ಗಂಧ ತೆಗೆಯುವ ಮಣೆ ಅಂತಾರೆ. ಇದು ಯಾವುದಲ್ಲಾದ್ರೂ ಮಾಡಿರ್ಬೋದು, ಕಲ್ಲೆಲ್ಲ ಆಗಿರೋ ಮಾಡಿರ್ಬೋದು, ಬಳಪದ ಕಲ್ಲಲ್ಲೇ ಮಾಡಿರ್ಬೋದು. ಶ್ರೀಗಂಧದ ಚಕ್ಕೆ ಇದು. ಈ ಶ್ರೀಗಂಧದ ಚಕ್ಕೆಯನ್ನು ನಾವು ಮನೆಯಲ್ಲಿ ಗಂಧ ತೆಗಿಯಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ತೆಗಿಬೇಕಾದ್ರೆ ನಾವು ಒಂದು ತೊಟ್ಟು ನೀರು ಹಾಕ್ಕೋಬೇಕು. ಉದ್ದೆರಡಲ್ಲಿ ಒಂದು ತೊಟ್ಟು ನೀರು ಹಾಕ್ಕೊಂಡು ಅಥವಾ 1-2 ತೊಟ್ಟು ನೀರು ಹಾಕ್ಕೊಂಡು ಹೀಗೆ ನಿಧಾನವಾಗಿ ಬಲಗಡೆಯಿಂದ ಸುತ್ತಬೇಕು. ಈ ರೀತಿ ಬಲಗಡೆಯಿಂದ ಈಗ ತೆಗಿಬೇಕು ಗಂಧನ. ಬಲಗಡೆಯಿಂದಾಗೆ ಇದಕ್ಕೆ ಸೂರ್ಯಮಂಡಲ ಅಂತ ಹೇಳ್ತಾರೆ. ಕೆಲವರು ಹಿಂಗೆ ತೆಗಿತಾರೆ, ತಪ್ಪದು. ಸೂರ್ಯಮಂಡಲ ಅಥವಾ ಚಂದ್ರಮಂಡಲ ಅಂತ ಕ್ಲಾಕ್ ವೈಸ್, ಈ ರೀತಿ ಕ್ಲಾಕ್ ವೈಸಲ್ಲಿ ತೆಗಿಬೇಕು. ಈ ರೀತಿ ಗಂಧ ತೆಗೆಯುವಾಗ ಹಿಂದಿನ ಕಾಲದಲ್ಲಿ ಯಾರು ಕೂಡ ಮಾತಾಡ್ತಿರಲಿಲ್ಲ. ಮೌನವಾಗಿ ಮನಸ್ಸಲ್ಲಿ ಜಪ ಮಾಡ್ತಾ ಗಂಧ ತೆಗಿತಾ ಇದ್ರು. ಮನಸ್ಸಲ್ಲಿ ಜಪ ಮಾಡಿ ಗಂಧ ತೆಗಿತಾ ಇದ್ರು. ಈಗಿನ ಕಾಲದಲ್ಲಿ ಗಂಧ ತೆಗೆಯೋದೇ ಇಲ್ಲ. ಅಕಸ್ಮಾತ್ ತೆಗೆದ್ರೆ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡೋದು, ಇಲ್ಲ ಸಿನಿಮಾ ಹಾಡು ಹೇಳೋದು, ಇಲ್ಲ ಇನ್ಯಾವುದೋ ಲವ್ ಸಾಂಗ್ ಹೇಳ್ಕೊಳ್ಳೋದು, ಇಲ್ಲ ಇನ್ನೊಬ್ರ ಬಗ್ಗೆ ಕೋಪ ಅನ್ನೋ ಅಥವಾ ಏನೋ ಕೂಗಾಡ್ಕೊಂಡು ಗಂಧ ತೆಗೆಯೋದು. ಕೋಪ ಮಾಡ್ಕೊಂಡು ಗಂಧ ತೆಗೆದಿದ್ದೇ ಆದರೆ, ಅಥವಾ ಏನೋ ಕೆಟ್ಟ ಯೋಚನೆಯಲ್ಲಿ ಗಂಧ ತೆಗೆದಿದ್ದೇ ಆಗಿದ್ದರೆ, ಅಥವಾ ಬೇರೆ ಕೆಟ್ಟ ಭಾವನೆಗಳಿಂದ ಗಂಧ ತೆಗೆದಿದ್ದೇ ಆದರೆ ಅದ್ರ ಮೈಗೇನು ಹಚ್ಕೊಂಡ್ರೆ ನೀವು ಏನು ಅಂದ್ಕೊಂಡ್ರೆ ಹಂಗೆ ನಡೆದೋಗುತ್ತೆ. ಅದರಿಂದ ಗಂಧವನ್ನು ತೆಗೆಯುವಾಗ ಒಳ್ಳೆ ಮನಸ್ಸಿನಿಂದ ತೆಗಿಬೇಕು ಗಂಧವನ್ನು. ಗಂಧ ತೆಗಿಬೇಕಾದ್ರೆ ವಿಶೇಷವಾಗಿ ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂತ ಹೇಳ್ತಾರೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತೇಳಿ ಈ 24 ಅಕ್ಷರ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರ ನೋಡಿ, ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತೇಳಿ ಗಂಧ ತೆಗೆದು ಆ ಗಂಧವನ್ನು ನಾವು ಇಟ್ಕೊಂಡು ದೇವರು ಇಡೋದ್ರಿಂದ ಧೀಶಕ್ತಿ ಪ್ರಚೋದನೆ ಆಗುತ್ತೆ, ಆಕರ್ಷಣೆ ಜಾಸ್ತಿ ಆಗುತ್ತೆ. ಸಕಲ ಲೋಕವನ್ನು ಆಕರ್ಷಣೆ ಮಾಡುವಂಥದ್ದು, ಸಕಲ ಜನರನ್ನು ಆಕರ್ಷಣೆ ಮಾಡೋದು, ಸಕಲ ವಿದ್ಯೆಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಆ ಗಂಧದಲ್ಲಿ ಬರುತ್ತೆ. ಶ್ರೀಗಂಧ ಬುಧ ಮತ್ತು ಗುರು. ಈ ಬುಧ ಬುದ್ಧಿಕಾರಕ, ಜ್ಞಾನಕಾರಕ, ಗುರು ತಿಳುವಳಿಕೆ ಕಾರಕ. ಆದ್ದರಿಂದ ಈ ಗಂಧವನ್ನು ನಾವು ದೇವರುಗಿಡೋದ್ರಿಂದ ಮತ್ತು ನಾವು ಧರಿಸೋದ್ರಿಂದ ಭಾಳಷ್ಟು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾರು ತಿಲಕ ಗಂಧವನ್ನು ಇಡ್ತಾರೋ ಅಥವಾ ಭುಜಗಳಿಗೆ ಶಂಖಚಕ್ರ ಧಾರಣೆ ಮಾಡೋರು ಗಂಧವನ್ನು ಸ್ಪರ್ಶ ಮಾಡ್ಕೊಳ್ತಾರೋ ಸ್ಕಿನ್ ಡಿಸೀಸ್ ಬರೋದಿಲ್ಲ, ಮತ್ತು ಮೂತ್ರ ರೋಗ ಬರೋದಿಲ್ಲ. ಮೂತ್ರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೋಗಗಳಿದ್ರೂ ಕೂಡ, ಕಿಡ್ನಿಗೆ ಸಂಬಂಧಪಟ್ಟಂಥ ಯಾವುದೇ ರೋಗ ಇದ್ರೂ ಕೂಡ ಗಂಧ ಅರಿಯೋದ್ರಿಂದ, ಗಂಧ ತೆಗೆಯೋದ್ರಿಂದ, ಗಂಧ ಧಾರಣೆ ಮಾಡೋದ್ರಿಂದ ಆ ದೋಷಗಳು ಬರೋದಿಲ್ಲ. ಇವತ್ತಿನ ಕಾಲದಲ್ಲಿ ಈ ಸಂಸ್ಕಾರವೇ ನಾಶ ಆಗ್ತಿದೆ. ಪ್ರತಿಯೊಬ್ಬರು ಮನೆಯಲ್ಲೂ ಯಾರು ಈ ಗಂಧವನ್ನು ತೆಗಿತಾರೋ ಆ ಮನೆಯಲ್ಲಿ, ನೀವು ಯಾರು ಗಂಧ ತೆಗಿತಾರೋ ಆ ಮನೆಯಲ್ಲಿರತಕ್ಕಂಥ ಎಲ್ಲ ಪಾಪಗಳು ಅರ್ದು ಚೂರಾಗುತ್ತಂತೆ, ನಾಶ ಆಗುತ್ತಂತೆ ಗಂಧ ತೆಗೆಯೋದ್ರಿಂದ.
ಆದ್ದರಿಂದ ಶ್ರೀಗಂಧವನ್ನು ತೆಗೆಯುವಾಗ ಶುದ್ಧ ಮನಸ್ಸಿನಿಂದ ಒಳ್ಳೆ ಮಂತ್ರ ಹೇಳ್ಕೊಂಡು ನಿಮ್ಮ ಇಷ್ಟ ದೇವತೆ ಮಂತ್ರ ಹೇಳಿ ತೆಗೀರಿ, ಪರವಾಗಿಲ್ಲ. ಗಾಯತ್ರಿ ಮಂತ್ರ ಬರಲಿಲ್ಲ ಅಂದರೆ ನಿಮ್ಮ ಕುಲದೇವರ ಹೆಸರು ಹೇಳ್ಕೊಂಡು ತೆಗೀರಿ ಗಂಧನ. ಇದನ್ನು ಯಾರು ತೆಗಿಬೇಕು ಅಂದರೆ, ಯಾರು ಎಲ್ಲ ಗಂಡಸರು ಮಾಡ್ಬೋದು ಈ ಗಂಧವನ್ನು, ಆದರೆ ಮುಟ್ಟಾಗುವಂಥ ಹೆಂಗಸು ಗಂಧ ತೆಗಿಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಯಾರು ಪ್ರತಿ ತಿಂಗಳು ಮುಟ್ಟಾಗ್ತಾರೋ ಅವ್ರು ಗಂಧ ತೆಗೆಯೋ ಯೋಗ್ಯತೆ ಇರೋದಿಲ್ಲ, ಅರ್ಹತೆ ಇರೋದಿಲ್ಲ. ಯಾರಿಗೆ ಮುಟ್ಟು ನಿಂತೋಗಿರುತ್ತೋ ಅಂಥವ್ರು ಗಂಧ ತೆಗಿಬೋದು. ವಿಧವಾ ಸ್ತ್ರೀ ಗಂಧ ತೆಗೆಯೋ ಹಾಗಿಲ್ಲ. ಮತ್ತು ಕನ್ಯೆ, ಮದುವೆ ಆಗಲಿರುವಂಥ ಹೆಣ್ಣು ಮಗಳು ಇದನ್ನು ತೆಗಿಬೋದು ಅಂತ ಶಾಸ್ತ್ರ ಹೇಳ್ತದೆ. ಒಂದು ಕಡೆ ಆ ಕನ್ಯೆ ಅಂದರೆ ಅವಳು ಕೂಡ ಋತುವತಿ ಆಗಬಾರ್ದು. ಋತುವತಿ ಆಗ್ತಿದ್ರೆ ಆಕೆನೂ ಕೂಡ ತೆಗೆಯೋಗಿಲ್ಲ. ಕೆಲವರು 13 ವರ್ಷ 12 ವರ್ಷ ಮಕ್ಕಳು ಅವರು ಮೆನ್ಸಸ್ ಆಗೋದಿಲ್ಲ, ಅಂಥವ್ರು ಕೆಲವು ಕೂಡ ಯಾರ ಮೇಲೆ ಗಂಡು ಸಂತಾನ ಇರಲ್ವೋ ಅಂಥವ್ರು ತಂದೆ ತಾಯಿ ಪೂಜೆ ಕೂತಾಗ ಹೆಣ್ಣುಮಕ್ಳು ಅದನ್ನು ಸಹಾಯ ಮಾಡಿಕೊಡ್ಬೋದು ಅಂತ ಒಂದು ಕಡೆ ಎಕ್ಸಂಪ್ಷನ್ ಇದೆ. ಆದ್ದರಿಂದ ಗಂಧ ತೆಗೆಯೋದು ಒಂದು ವಿಶೇಷವಾದಂಥ ಸಂಸ್ಕಾರ. ಯಾರ ಮನೇಲಿ ದಿನನಿತ್ಯ ಗಂಧ ತೆಗಿತಾರೋ, ಆ ತೆಗೆದಂಥ ಗಂಧವನ್ನು ತಾವು ಹಚ್ಕೊಂಡು ದೇವ್ರಿಗೆ ಹಚ್ಚಿ ಪೂಜೆ ಮಾಡ್ತಾರೋ ಅಂಥವ್ರ ಮೇಲೆ ಸಕಲ ವಿದ್ಯೆಗಳು ಪಾರಂಗತರಾಗ್ತಾರೆ. ಅವರ ಕರ್ಮವನ್ನು ನಾಶ ಆಗಿ ಧನ ಜನ ಆಕರ್ಷಣೆ ಆಗ್ತದೆ. ಆದ್ದರಿಂದ ಈ ಒಂದು ಸಂಸ್ಕಾರ ಇನ್ಮೇಲಾದರೂ ನಾವು ಪ್ರತಿಯೊಬ್ಬರ ಮನೆಯಲ್ಲಿ ಶ್ರೀಗಂಧದ ಚಕ್ಕೆಯನ್ನು ಮನೆಯಲ್ಲಿಟ್ಟರೆ, ಶ್ರೀಗಂಧ ಎಲ್ಲಿರುತ್ತೋ ಆ ಸ್ಮೆಲ್ಲಿಂದ ಚರ್ಮ ವ್ಯಾಧಿ ರೋಗ ನಿವಾರಣೆ ಆಗುತ್ತೆ. ಯಾರು ಶ್ರೀಗಂಧವನ್ನು ತೆಗಿತಾರೋ ದಿನನಿತ್ಯ ಪೂಜೆಗೆ, ಅವ್ರ ಮನೆಯಲ್ಲಿ ಸರ್ವರ ಆ ಕುಟುಂಬದ ಎಲ್ಲ ಸದಸ್ಯರ ಪಾಪಗಳು ನಾಶ ಆಗುತ್ತೆ. ಆದ್ದರಿಂದ ಇವತ್ತು ಕೂಡ ದೇವಾಲಯಗಳಿಗೆ ಹೋದಾಗ, ಮಠಗಳಿಗೆ ಹೋದಾಗ ಫಸ್ಟು ಗಂಧ ಕೊಡ್ತಾರೆ ತೆಗೆದಿಟ್ಕೊಳ್ಳೋಕ್ಕೆ, ಅಂದರೆ ಹಣೆಗಿಡಕ್ಕೆ ಗಂಧವನ್ನು, ದೇವರು ಹಚ್ಚಿದ ಗಂಧವನ್ನು, ಆ ನಿರ್ಮಾಲ್ಯ ಗಂಧವನ್ನು ಕೊಡ್ತಾರೆ. ಮತ್ತು ಹೊಸದಾಗಿರುವಂಥದ್ದು ದೇವ್ರಿಗೆ ಹಚ್ಚದೇ ಇರುವಂಥ ಗಂಧನೂ ಕೂಡ ಕೊಡ್ತಾರೆ. ಯಾಕೆ? ನಮ್ಮ ಆ ಚರ್ಮವ್ಯಾಧಿ ನಿವಾರಣೆ ಆಗಲಿ, ಆಕರ್ಷಣೆ ಆಗಲಿ ಅಂತ. ಪಂಚಮುಖಿ ಆಂಜನೇಯನ ಮತ್ತೊಂದು ಮುಖ ಮತ್ತು ಅದರ ಸಂಬಂಧಪಟ್ಟಂಥ ಮುದ್ರೆ ಮಂತ್ರವನ್ನು ನಾನು ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾನೀಗಾಗಲೇ ಕಳೆದ ಸಂಚಿಕೆಗಳಲ್ಲಿ ಕಪಿಮುಖ, ನರಸಿಂಹಮುಖ, ಗರುಡ ಮುಖ, ವರಾಹ ಮುಖ ಈ ಮುದ್ರೆ ಮತ್ತು ಮಂತ್ರಗಳನ್ನು ಹೇಳಿದ್ದೆ. ಇವತ್ತಿನ ದಿವಸ ನಿಮಗೆ ಪಂಚಮುಖಿ ಆಂಜನೇಯ ಮತ್ತೊಂದು ಮುಖ ಆದಂಥ ಹಯಗ್ರೀವ ಮುಖ ಅಂತ. ಹಯಗ್ರೀವ ಅಂದರೆ ಕುದುರೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಕುದುರೆಗೆ ಹಯಗ್ರೀವ ಅಂತಾರೆ. ಈ ಆಂಜನೇಯನಲ್ಲಿ ಮತ್ತೊಂದು ವಿಶೇಷವಾದಂಥ ಮುಖ, ಆ ಮುಖವೇ ಹಯಗ್ರೀವ ಅಂತ. ಹಯಗ್ರೀವ ಮುಖ ಯಾವಾಗಲೂ ಅದು ಆಕಾಶವನ್ನು ನೋಡ್ತಾ ಇರ್ತದಂತೆ. ಊರ್ಧ್ವ ದಿಶಾ, ಊರ್ಧ್ವ ಅಂದರೆ ಮೇಲೆ. ಪೂರ್ವೇ ಕಪಿಮುಖಾಯ, ದಕ್ಷಿಣೇ ನಾರಸಿಂಹ ಮುಖಾಯ, ಪಶ್ಚಿಮೇ ವೀರಗರುಡ ಮುಖಾಯ, ಉತ್ತರೇ ಆದಿವರಾಹ ಮುಖಾಯ, ಊರ್ಧ್ವ ದಿಶೆ ಹಯಗ್ರೀವ ಮುಖಾಯ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಪಂಚಮುಖಿ ಆಂಜನೇಯದಲ್ಲಿ ಇನ್ನೊಂದು ಮುಖ ಹಯಗ್ರೀವ ಮುಖ ಅಂಥೇಳಿ. ಈ ಒಂದು ವಿಶೇಷತೆ ಏನಂದರೆ, ಆಂಜನೇಯನ ಹಯಗ್ರೀವ ಮುಖಾಂತರ ಜಪ ಮಾಡಿದ್ದೇ ಆದರೆ ಸಕಲ ವಿದ್ಯೆಗಳಲ್ಲಿ ಪಾಂಡಿತ್ಯವನ್ನು ಪಡೆಯಬಹುದು ಮತ್ತು ಎಲ್ಲ ಜನರನ್ನು ಆಕರ್ಷಣೆ ಮಾಡಬಹುದು ಅಂತ. ಎಲ್ಲ ಲೋಕಗಳನ್ನು, ಎಲ್ಲ ರಾಜ್ಯಗಳು, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕು, ಎಲ್ಲ ಹಳ್ಳಿಗಳಲ್ಲೂ ಒಂದು ಸ್ಥಾನ, ಮಾನ, ಸನ್ಮಾನವನ್ನು, ಅಭಿವೃದ್ಧಿಯನ್ನು ನಾವು ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂಥ ಒಂದು ದೇವತಾ ಅಂದರೆ ಈ ಹಯಗ್ರೀವ ಅಂಥೇಳಿ. ಎಷ್ಟೋ ಜನ ನಾನು ಕೇಳಿದ್ದೀನಿ, ಎಷ್ಟೋ ಜನ ಹತ್ರ ಬಂದು ಮೀಟ್ ಮಾಡ್ತಾರೆ. ನೋಡಿ, ಈ ಮನೆಗೆ ಬಂದ್ವಿ, ನಮ್ಮ ಮಕ್ಕಳು ಓದೋದು ಬಿಟ್ಬಿಟ್ರು. ಈ ಮನೆಗೆ ಬಂದು ಸೇರ್ಕೊಂಡು SSLC ಫಸ್ಟ್ ರ್ಯಾಂಕ್ ಬಂದ, PUCಲಿ ಡಿಸ್ಕಂಟಿನ್ಯೂ ಮಾಡ್ದ. ಬಿಗೆ ಸೇರ್ಕೊಂಡ, ನಾವು ಆಮೇಲಿದ್ದಾಗ CET ಸಿಕ್ತು, ಈ ಮನೆಗೆ ಬಂದ್ವಿ, ಬಿಟ್ಟು ಡಿಸ್ಕಂಟಿನ್ಯೂ ಮಾಡ್ದ, ಮಗಳು ಓದೋದು ಬಿಟ್ಬಿಟ್ಲು ಅಂತಾರೆ. ಇನ್ನೊಂದು, ನಾವು ಈ ಮನೆಗೆ ಬಂದ ತಕ್ಷಣ ನಂಗೆ ಬಂಧುಗಳೆಲ್ಲ ನಿಷ್ಠುರ ಆಗಿಬಿಟ್ರು. ಅತ್ತೆ ನಿಷ್ಠುರ, ಮಾವ ನಿಷ್ಠುರ, ನಾದ್ನೀರು, ಮೈದ್ರು, ನಮ್ಮ ಬಂಧು ಬಳಗೆಲ್ಲ ನಿಷ್ಠುರ ಆಗ್ಬಿಟ್ಟು ನಾವು ದೂರ ಹೋಗ್ಬಿಟ್ರು ಅಂತ ಹೇಳ್ತಿರ್ತಾರೆ. ಯಾರಿಗೂ ಗೊತ್ತಿಲ್ಲ ಆ ಮನೆ ಒಳಗೆ ಏನು ದೋಷ ಇದೆ ಅಂಥೇಳಿ. ಯಾವಾಗ ನಮ್ಮ ಬಂಧು ಬಳಗದ ಮಿತ್ರರು ನಮ್ಮಿಂದ ದೂರ ಆಗ್ತಾರೋ, ನಮ್ಮನ್ನು ಯಾರು ಆಗಲಿ ಹೋಗ್ತಾರೋ, ನಮ್ಮನ್ನು ರಿಜೆಕ್ಟ್ ಮಾಡ್ತಾರೋ, ಮತ್ತು ನಮ್ಮ ಮನೇಲಿ ಮಕ್ಕಳು ವಿದ್ಯಾ ಬುದ್ಧಿಗಳಲ್ಲಿ ಯಾವುದಲ್ಲೂ ಅಭಿವೃದ್ಧಿ ಆಗೋದಿಲ್ವೋ ಅಂದರೆ ಆ ಮನೆ ಒಳಗೆ ಏನೋ ಒಂದು ದೋಷ ಇದೆ. ಆ ದೋಷ ಹೇಗೆ ಪತ್ತೆ ಹಚ್ಚೋದು? ಮತ್ತು ಎಷ್ಟೋ ಸಲ ನಾವೇನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ನೋಡಿ ಇವನು ಸರಿಯಾಗಿ ಓದ್ತಿಲ್ಲ, ತುಂಬ ಮಲಗ್ತಾನೆ, ಯಾವಾಗಲೂ ಆಕಳಿಸ್ತಿರ್ತಾನೆ, ಸೋಮಾರಿ ಆಗಿಬಿಟ್ಟಿದ್ದಾನೆ, ಇವ್ನಿಗೇನಾದ್ರು ಒಂದು ಔಷಧಿ ಕೊಡ್ತೀರಾ ಅಂತ. ಆ ಡಾಕ್ಟರ್ ಅವ್ರಿಗೆ ನಿದ್ದೆ ಬರೋದು ಬದಲು ಯಾವಾಗಲೂ ನಿದ್ದೆನೇ ಬರದೇ ಇಲ್ಲ ಅಂತ ಒಂದು ಮಾತ್ರೆ ಬರ್ಕೊಟ್ಬಿಡ್ತಾರೆ, ಎಚ್ಚರಾಗೆ ಕೂತಿಲಿ ಓದಲಿ ಅಂತೇಳಿ. ಇನ್ನೊಂದು ಜ್ಯೋತಿಷ್ಯ ಹತ್ರ ಹೋಗ್ತಾರೆ, ಆ ದಾನ ಮಾಡಿ, ಈ ದಾನ ಮಾಡಿ, ಆ ವಸ್ತು ದಾನ ಮಾಡಿ, ಚಿನ್ನ ಕೊಡಿ, ಬೆಳ್ಳಿ ಕೊಡಿ, ಅದು ಕೊಡಿ, ಇದು ಕೊಡಿ, ಒಂದು ದೊಡ್ಡ ಲಿಸ್ಟ್ ಮಾಡ್ತಿಲ್ಲ, ಒಂದು ದೊಡ್ಡ ಹೋಮ ಮಾಡಿಸಿ, ಒಂದು ದೊಡ್ಡ ಪೂಜೆ ಮಾಡಿಸಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬಿಲ್ ಮಾಡಿಕೊಟ್ಬಿಡ್ತಾರೆ, ಒಂದು 50,000 ರೂಪಾಯಿ. ಅದನ್ನೂ ಮಾಡ್ತಾರೆ ಜನ. ಇನ್ನೊಂದು ಸಲ ಇನ್ಯಾರೋ ಹತ್ರ ಹೋಗ್ತಾರೆ, ವಾಸ್ತು ಹತ್ರ. ಅವ್ರು ಹೇಳ್ತಾರೆ, ಓ ಆ ಮೂಲೆ ಏನೋ ದೋಷ ಇದೆ, ಈ ಅಡುಗೆ ಮೇಲೆ ಏನೋ ದೋಷ ಇದೆ, ಸ್ಟೇರ್ ಕೇಸ್ ಅಲ್ಲಿ ಏನೋ ಇದೆ, ಹಿಂದ್ಗಡೆ ಟಾಯ್ಲೆಟಲ್ಲಿ ಏನೋ ಪ್ರಾಬ್ಲಮ್ ಇದೆ, ಕುಬೇರ ಮೂಲೆ ಏನೋ ದೋಷ ಇದೆ ಅಂತೇಳಿ ಅದನ್ನು ಏನೋ ಒಂದು ಮಾಡಿ, ಅದನ್ನು ಇಡಿ, ಈ ಬೊಂಬೇಡಿ, ಆ ಬೊಂಬೇಡಿ, ಆ ವಸ್ತು ಇಡಿ ಅಂತೆಲ್ಲ ಹೇಳ್ಬಿಟ್ಟು ಏನೋ ಒಂದು ಮಾಡಿಬಿಡ್ತಾರೆ. ಇಷ್ಟೆಲ್ಲ ಆದಮೇಲೂ ಸರಿ ಹೋಗಿಲ್ಲ ಅಂದರೆ ನನ್ನ ಹತ್ರ ಬಂತಾರೆ. ನನ್ನ ಹತ್ರ ಬಂದಾಗ ಏನು ಮಾಡ್ಬೇಕು ನಾನು ಅದನ್ನು ಹೇಳಲ್ಲ, ಇದನ್ನು ಹೇಳಲ್ಲ, ಮುದ್ರೆ ಮಾಡಿ ಒಂದು ಮಂತ್ರ ಹೇಳಿ ನೋಡೋಣ, ಒಂದು ತಿಂಗಳು 2 ತಿಂಗಳು ಅಂತ ಹೇಳ್ತೀನಿ.
ಆವಾಗ ಅದರಲ್ಲಿ ಆದಂಥ ಒಂದು ಫಲ, ಆ ರಿಸಲ್ಟು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಏಕೆಂದರೆ ಯಾವ ವಸ್ತುಗಳಿಂದ ಯಾವ ಮನುಷ್ಯನ ಕೇಳೋ ಆಗದೇ ಇರುವಂಥದ್ದು ಕೇಳೋ ಮಂತ್ರಶಕ್ತಿಯಿಂದ ಬದಲಾಗುತ್ತೆ ಭಾಳಷ್ಟು ಸಹ. ಆ ಒಂದು ಮಂತ್ರಶಕ್ತಿಲಿ ಏನಿದೆ ಅಂದರೆ ಆ ಹಯಗ್ರೀವನ ಶಕ್ತಿ ಇದೆ. ಆ ಕುದುರೆ ಹೇಗೆ ಓಡುತ್ತೋ ಹಾಗೆ ಆ ಮಂತ್ರಶಕ್ತಿಲಿ ಅಷ್ಟು ಪವರ್ ಇದೆ. ಹಯಗ್ರೀವ ಅಂದರೆ ಸಾಕು, ಆ ಭಾಳ ವಿಶೇಷವಾದಂಥ ಸ್ವೀಟ್ ಅದು. ಹಯಗ್ರೀವ ದೇವರಿಗೆ ನೈವೇದ್ಯ ಮಾಡೋಂಥ ಒಂದು ವಿಶೇಷವಾದಂಥ ತಿಂಡಿ ಪದಾರ್ಥ ಅದು. ನಾನು ಹೇಳ್ತಾ ಅದು ಹಯಗ್ರೀವನು ಪಂಚಮುಖಿ ಆಂಜನೇಯ ಇನ್ನೊಂದು ಮುಖ. ಆದ್ದರಿಂದ ಇವರು ಎಲ್ಲಿ ವಾಸ ಮಾಡ್ತಾರೆ ಅಂದರೆ ಪೂರ್ವದಲ್ಲೂ ಅಲ್ಲ, ಉತ್ತರದಲ್ಲೂ ಅಲ್ಲ, ದಕ್ಷಿಣದಲ್ಲೂ ಅಲ್ಲ, ಪಶ್ಚಿಮದಲ್ಲೂ ಅಲ್ಲ, ಆಕಾಶದಲ್ಲಿ ಊರ್ಧ್ವ ಅಂದರೆ ಮೇಲ್ಗಡೆ ವಾಸ ಮಾಡ್ತಾರಂತೆ. ಆಂಜನೇಯನ ತಲೆ ಮೇಲ್ಗಡೆ ವಾಸ ಮಾಡುವಂಥ ಒಂದು ವಿಶೇಷವಾದ ಶಕ್ತಿಯೇ ಈ ಹಯಗ್ರೀವ ಅಂಥೇಳಿ. ಈ ಹಯಗ್ರೀವರು ಆಂಜನೇಯನಲ್ಲಿ ಸೇರಿಕೊಂಡು ಯಾರಿಗೆ ಬಂಧು ಬಾಂಧವರು ನಿಷ್ಠರಾಗ್ತಾರೋ, ಯಾವ ಲೋಕವು ಇವರನ್ನು ತಿರಸ್ಕರಿಸ್ತೋ, ಯಾವ ಸ್ಥಳ ಇವರನ್ನು ತಿರಸ್ಕರಿಸ್ತೋ ಅಂಥ ಸ್ಥಳದಲ್ಲಿ ಒಂದು ರಾಜ್ಯ ಮರ್ಯಾದೆಯನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ ಈ ಹಯಗ್ರೀವ ಶಕ್ತಿ. ಯಾರಿಗೆ ವಿದ್ಯಾ ಬುದ್ಧಿನಲ್ಲಿ ಓದುವುದರಲ್ಲಿ ವೀಕ್ ಇದ್ದರೆ, ಪಾಂಡಿತ್ಯದಲ್ಲಿ ಅವರು ಮುಂದೆ ಬರೋಕ್ಕಾಗ್ತಿಲ್ಲ ಅಂದರೆ, ಅವರ ಒಂದು ಕೋರ್ಸಲ್ಲಿ ಅವರ ಒಂದು ಕ್ಷೇತ್ರದಲ್ಲಿ ಮುಂದೆ ಬರೋಕ್ಕಾಗ್ತಿಲ್ಲ ಅಂದರೆ, ಈ ಪಂಚಮುಖಿ ಆಂಜನೇಯನ ಪೂಜೆ ಮಾಡಿದ್ದೇ ಆದರೆ, ಧ್ಯಾನ ಮಾಡಿದ್ದೇ ಆದರೆ, ಅಥವಾ ಮಂತ್ರ ಪಠನ ಮಾಡಿದ್ದೇ ಆದರೆ ನಾನು ಹೇಳಿದಂಥ ಎಲ್ಲ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ. ಹಾಗಿದ್ರೆ ಈ ಮಂತ್ರದ ಏನು ವಿಶೇಷತೆ ಅಂದರೆ, ರುಮ್ ಅನ್ನೋ ಒಂದು ಬೀಜ ಮಂತ್ರ 6 ಸಲ ನಾವು ಹೇಳಬೇಕು. ರುಮ್ 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 ಅಂತ 6 ಬಾರಿ 6 ಸಲ ಈ ಬೀಜ ಮಂತ್ರ ಹೇಳಿದಾಗ ನಮ್ಮಲ್ಲಿ ಶರೀರದ ಒಂದು ವಿಶೇಷವಾದ ಎನರ್ಜಿ, ಮ್ಯಾಗ್ನೆಟಿಕ್ ವೇವ್ಸ್ ಡೆವಲಪ್ ಆಗುತ್ತೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ಉಷ್ಣದ ಜೊತೆಗೆ ಈ ಮ್ಯಾಗ್ನೆಟಿಕ್ ವೇವ್ ಸೇರಿಕೊಂಡು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಕನ್ವರ್ಟ್ ಆಗಿ ನಮ್ಮ ಶರೀರದ ವಿಶೇಷವಾದಂಥ ಶಕ್ತಿ ಹೊರಗೆ ಚುಮ್ಮಿ ನಮಗೆ ಹೌರ ಒಂದು ಬೆಳ್ಕೊಳುತ್ತೆ, ಪ್ರಭಾವಳಿ ಬೆಳ್ಕೊಳುತ್ತೆ. ಆ ಪ್ರಭಾವಳಿಯಿಂದ ಎಂಥ ಶತ್ರು ಕೂಡ ನಮಗೆ ಸ್ನೇಹಿತನಾಗಿಬಿಡ್ತಾನೆ, ಎಂಥ ನಿಷ್ಠುರಾಗಿದ್ದವರು ಕೂಡ ನಮ್ಮನ್ನು ಗೌರವಿಸ್ಬಿಡ್ತಾರೆ. ಮತ್ತು ನಮ್ಗೆ ಯಾವುದು ವಿದ್ಯೆ ಬರಲ್ಲ ಅಂತೀವೋ, ಯಾವುದು ಮ್ಯಾಥಮೆಟಿಕ್ಸ್ ಆಗಲಿ, ಸೈನ್ಸ್ ಆಗಲಿ, ಅಥವಾ ಇಂಗ್ಲೀಷ್ ಆಗಲಿ, ಸಂಸ್ಕೃತ ಆಗಲಿ, ಯಾವ ವಿದ್ಯೆ ನಿಮಗೆ ತುಂಬ ಕಷ್ಟ ಅಂತಿದೆಯೋ ಆ ವಿದ್ಯೆ ನಿಮಗೆ ಕರಗತವಾಗಿಬಿಡುತ್ತೆ ಈ ಮಂತ್ರಶಕ್ತಿಯಿಂದ, ಈ ಮುದ್ರೆಯಿಂದ. ಅದರಿಂದ ಎಂಥ ಕೆಟ್ಟ ಸ್ಥಳವಾಗಲಿ, ಎಂಥ ಕೆಟ್ಟ ವಾಸ್ತುನೇ ಆಗಿರಲಿ, ಆ ಜಾಗದಲ್ಲಿ ಪಂಚಮುಖಿ ಆಂಜನೇಯ ಹೋಮ ಮಾಡಿದ್ದೇ ಆದರೆ, ಪಂಚಮುಖಿ ಆಂಜನೇಯನನ್ನು ಧ್ಯಾನ ಮಾಡಿದ್ದೇ ಆದರೆ, ಪಂಚಮುಖಿ ಆಂಜನೇಯ ಮುದ್ರೆ ಮುಖೇನ ಆವಾಹನೆ ಮಾಡಿ ಜಪ ಮಾಡಿದ್ದೇ ಆದರೆ, ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸು ನಿವಾರಣೆಯಾಗಿ ಅದರ ಫಲ ಪ್ರಾಪ್ತಿಯಾಗ್ತದೆ. ಅಷ್ಟು ವಿಶೇಷವಾದದ್ದು ಈ ಪ್ರಾಣದೇವರಲ್ಲಿರುವಂಥ ಒಂದು ಶಕ್ತಿ. ಅದರಿಂದ ಪೂರ್ವದಲ್ಲಿ ಕಪಿಮುಖ ಆದರೆ ಆಕಾಶದ ರೂಪದಲ್ಲಿ ಹಯಗ್ರೀವರು ವಾಸ ಮಾಡ್ತಂತೆ. ಆದರೆ ಈ ಮಂತ್ರವನ್ನು ಜಪ ಮಾಡಬೇಕಾದ್ರೆ ನಾವು ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಪೂರ್ವಕ್ಕೋ ಅಥವಾ ದಕ್ಷಿಣಕ್ಕೋ ಇಲ್ಲ ಪಶ್ಚಿಮಕ್ಕೋ ಇಲ್ಲ ಉತ್ತರಕ್ಕೋ ಯಾವುದಕ್ಕಾದ್ರೂ ತಗೊಳ್ಳಿ, ಆ ದಿಕ್ಕಿನಲ್ಲಿ ಕೂತ್ಕೊಂಡು ಜಪ ಮಾಡಬೇಕು. ಈ ಒಂದು ಕೊನೆಯ ಮುಖ ಹಯಗ್ರೀವ ಮುಖಕ್ಕೆ ದಿಕ್ಕನ್ನೋದಿಲ್ಲ. ಆದರೆ ತಲೆ ಎತ್ತಿ ಒಂದು ಸಲ ಆ ಪ್ರಾಣದೇವರನ್ನ ಮನಸ್ಸಲ್ಲೇ ನೆನೆಸ್ಕೊಂಡಿದ್ದೆ ಆದರೆ ನಾವು ಮುದ್ರೆ ಮಾಡಿ ಏನು ಜಪ ಮಾಡ್ತೀವೋ ಆ ಹಯಗ್ರೀವರಿಗೆ ಹೋಗಿ ತಲುಪುತ್ತಂತೆ. ಅದರಿಂದ ಆಕಾಶ ತತ್ವದಲ್ಲಿರತಕ್ಕಂಥ ಹಯಗ್ರೀವರು ಈ ಪಂಚಮುಖಿ ಆಂಜನೇಯ ಅಂದರೆ ಆಂಜನೇಯನ ಮುಖಾಂತರ ಅವರು ಡೈರೆಕ್ಟಾಗಿ ನಮ್ಗೆ ಆಶೀರ್ವಾದ ಮಾಡಲ್ಲ, ಆಂಜನೇಯನ ಮುಖಾಂತರವಾಗಿ ನಮ್ಮ ಇಷ್ಟಾರ್ಥವನ್ನು ನೆರವೇರೋ ಹಾಗೆ ಆಶೀರ್ವಾದ ಮಾಡಿಸ್ತಾರಂತೆ ಈ ಹಯಗ್ರೀವರು. ಆದ್ದರಿಂದ ನಾವು ಪ್ರತಿನಿತ್ಯ ಈ ಒಂದು ಶ್ಲೋಕವನ್ನು ದಿನನಿತ್ಯ ಅಥವಾ ಏಕಕಾಲ ಅಲ್ಲ ದ್ವಿಕಾಲ, ಅಂದರೆ ಬೆಳಗ್ಗೆ ಆಗಬಹುದು, ಇಲ್ಲ ಸಂಜೆ ಆಗ್ಬೋದು, ಇಲ್ಲ ಮಧ್ಯಾಹ್ನ ಮಾಡೋದು ಇನ್ನೂ ಒಳ್ಳೆಯದು. ಯಾರಿಗೆ 2 ಕಾಲನೂ ಮಾಡೋಕ್ಕಾಗಲ್ವೋ ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು 11 ಬಾರಿ ಮಿನಿಮಮ್ 11 ಸಲ, ಕನಿಷ್ಠ 11 ಸಲ ಈ ಜಪ ಮಾಡಿದ್ದೇ ಆದರೆ ನಿಮಗೆ ಈ ಪಂಚಮುಖಿ ಆಂಜನೇಯನ ಆಶೀರ್ವಾದ ಆಗುತ್ತೆ. ಎಂಥ ಕೆಟ್ಟ ವಾಸ್ತು ಆಗಿರಲಿ ಆ ದೋಷ ನಿವಾರಣೆ ಆಗುತ್ತೆ. ಈ ಪಂಚಮುಖಿ ಆಂಜನೇಯದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಏನಪ್ಪ ಅಂದರೆ, ಅತಿಯಾದ ಉಷ್ಣವನ್ನು ನಮಗೆ ಆಕಳಿಕೆ ಮುಖಾಂತರ ತೆಗೆದುಹಾಕತ್ತೆ, ಕಣ್ಣಿನ ಜಿಬ್ರೆಯಿಂದ ಹೊರಗೆ ಹಾಕತ್ತೆ. ಮತ್ತು ಎಷ್ಟೇ ನಾವು ಜಪ ಎಳ್ನೀರು ಕುಡಿದ್ರೂ ತಂಪಾಗದೇ ಇರ್ಬೋದು, ಎಷ್ಟೇ ಮಾತ್ರೆ ತೊಗೊಂಡ್ರೂ ಕೂಡ ನಮಗೆ ಶರೀರ ಕೂಲ್ ಆಗದೇ ಇರ್ಬೋದು. ಈ ಮಂತ್ರ ಜಪ ಮಾಡೋದ್ರಿಂದ ಶರೀರ ತಣ್ಣಗಾಗ್ಬಿಡುತ್ತೆ, ಮಲಮೂತ್ರದಿಂದ ಉಷ್ಣತೆ ತೆಗೆದುಹಾಕತ್ತೆ. ಮುಖದ ಸ್ವರೂಪಿಯಾದಂಥ ಪಂಚಮುಖಿ ಆಂಜನೇಯ ಮುದ್ರೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಮಾಮೂಲಿನಂತೆ ನಾವು ಹೇಗೆ ಕಪಿಮುಖ, ಗರುಡ ಮುಖ, ನರಸಿಂಹ ಮುಖಕ್ಕೆಲ್ಲ ಹೇಗೆ ಮಾಡಿದ್ವಿ ಅದೇ ಮುದ್ರೆ, ಇದೇ ಮುದ್ರೆನೇ, ಮತ್ತೆ ಏನು ಚೇಂಜ್ ಇಲ್ಲ, ಯಾವುದೇ ರೀತಿ ಬದಲಾವಣೆ ಇಲ್ಲ. ನಮ್ಮ 2 ಕೈ ಬೆರಳನ್ನು ಅಗಲವಾಗಿ ಹರಳಿಸ್ಕೊಳ್ಳಿ. ಬಲಗೈ ಹಸ್ತದ ಮೇಲೆ, ಬಲಗೈ ಅಂಗೈಯ ಮೇಲೆ ಎಡಗೈಯನ್ನು ಕಂಪ್ಲೀಟಾಗಿ ಹೀಗೆ ಅರಳಿಸಿರೋ ಹಸ್ತವನ್ನು ಹಿಡಿ. ಹಾಗೆ ಬಲಗೈಲಿರೋ ಎಲ್ಲ ಬೆರಳುಗಳನ್ನು ಆಯಾ ಎಡಗೈಲಿರೋ ಬೆರಳುಗಳ ಸಂಧಿಗಳ ಮಧ್ಯೆ ಈ ರೀತಿ ಬೆಂಡ್ ಮಾಡಿ ಲಾಕ್ ಮಾಡೋದು. ಈ ರೀತಿ ತೋರು ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳು, ಕಿರು ಬೆರಳು, ಬಲಗೈಲಿರೋ ಎಲ್ಲ 4-5 ಬೆರಳುಗಳು
ಪಂಚಮುಖಗಳು ಈ ರೀತಿ ತೋರಿಸ್ತಾ ಇದ್ವಿ. ಎಡಗೈನ ಪ್ರೆಸ್ ಮಾಡಬೇಕು, ಎಡಗೈ ಅಂಗೈನ ಪ್ರೆಸ್ ಮಾಡಿ ಉಳಿದ ಎಲ್ಲ 5 ಬೆರಳುಗಳನ್ನು ಈ ರೀತಿ ಬೆಂಡ್ ಮಾಡಬೇಕು ಒಂದ್ರ ಮೇಲೊಂದು. ಇದೇ ಪಂಚಮುಖಿ ಆಂಜನೇಯ ಮುದ್ರೆ. ಈ ಹಯಗ್ರೀವ ಮುದ್ರೆ ಏನಂದರೆ, ಓಂ ನಮೋ ಭಗವತೆ ಪಂಚವದನಾಯ ಊರ್ಧ್ವದಿಶೆ ಹಯಗ್ರೀವ ಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ವೃಂ 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 ರುದ್ರಮೂರ್ತೆ ಸಕಲ ಲೋಕ ವಶೀಕರಣಾಯ ವೇದ ವಿದ್ಯಾ ಸ್ವರೂಪಿಣೆ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ. ಇನ್ನೊಂದು ಸಲ ಹೇಳ್ತೀನಿ. ಓಂ ನಮೋ ಭಗವತೆ ಪಂಚವದನಾಯ ಊರ್ಧ್ವದಿಶೆ ಹಯಗ್ರೀವ ಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ವೃಂ 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 ರುದ್ರಮೂರ್ತಯೇ ಸಕಲ ಲೋಕ ವಶೀಕರಣಾಯ ವೇದ ವಿದ್ಯಾ ಸ್ವರೂಪಿಣಿ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ. ಈ ಮಂತ್ರವನ್ನು ಹಯಗ್ರೀವರಿಗೆ ಆಂಜನೇಯನ ಮುಖಾಂತರ ತಲುಪಿಸುವಂಥದ್ದು. ಇದಕ್ಕೆ ಪಂಚಮುಖಿ ಆಂಜನೇಯ ಮುದ್ರೆ ಅಂತ. ಯಾರು ಈ ಮುದ್ರೆಯನ್ನು ಉತ್ತರ ಅಥವಾ ಯಾವುದೇ ದಿಕ್ಕಲ್ಲಿ ಕೂತ್ಕೊಂಡು ಮಾಡಿದ್ರು ಕೂಡ ಈ ಫಲ ಹಯಗ್ರೀವರಿಗೆ ತಲುಪ್ತದೆ. ಕಪಿಮುಖ ಇರುವಂಥದ್ದು ಪೂರ್ವಕ್ಕೆ ಮಾಡಬೇಕು, ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಮಾಡಿದಾಗ ನರಸಿಂಹನ ಮಾಡಬೇಕು, ಪಶ್ಚಿಮಕ್ಕೆ ಮುಖ ಮಾಡಿದಾಗ ಗರುಡ ಮುಖ, ಉತ್ತರಕ್ಕೆ ಮುಖ ಮಾಡಿ ಕೂತಾಗ ವರಹ ಮುಖ. ಆದರೆ ಇದು ಊರ್ಧ್ವ ದಿಶೆ ಅಂದರೆ ಮೇಲೆ ಆಕಾಶವನ್ನು ನೋಡ್ತಾ ಹೇಳುವಂಥ ಮಂತ್ರ ಇದು. ಈಗ ನಾನು ಇವತ್ತು ಶನಿವಾರ ಆದ್ದರಿಂದ ಈ ಇಷ್ಟು ಸಂಚಿಕೆಗಳಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲ ನಾನು ನಿಮಗೆ ಈ ಪಂಚಮುಖಿ ಆಂಜನೇಯ ಮುದ್ರೆಯನ್ನು ತೋರಿಸಿದ್ದೀನಿ. ಆ ಎಲ್ಲ ಮಂತ್ರವನ್ನು ಸೇರಿಸಿ ಇವಾಗ ನಾನು ಕೊನೆ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ. ಯಾರು ಈ ಮಂತ್ರವನ್ನು ಕೇಳೇ ಇಲ್ವೋ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಪಂಚಮುಖಿ ಆ 5 ಶ್ಲೋಕವನ್ನು ನಾನು ಇವಾಗ ಹೇಳ್ತೀನಿ. ಆದರೆ ಮುದ್ರೆ ಒಂದೇ, ಎಲ್ಲ ಮುಖಿಗಳು ಎಲ್ಲ ಮುಖಕ್ಕೂ ಒಂದೇ ಮುದ್ರೆ, ಆದರೆ ಮಂತ್ರ ಮಾತ್ರ ಚೇಂಜ್ ಆಗುತ್ತೆ. ಸ್ಟ್ರೈಟಾಗಿ ಕೂತ್ಕೊಂಡು ಇದನ್ನು ಮಂಗಳವಾರ ದಿವಸ, ಶನಿವಾರ ದಿವಸ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇ ಆದರೆ ಬಹಳ ವಿಶೇಷವಾಗಿ ಆಂಜನೇಯನ ಪ್ರಾಪ್ತಿ ಆಶೀರ್ವಾದ ಆಗುತ್ತೆ. ಯಾರಿಗೆ ಶನಿ ದೋಷ, ಜಾತಕದ 7 ವರ್ಷ ಶನಿ ದೋಷ ಇದೆಯೋ ಅಂಥವ್ರು ಆಂಜನೇಯನ ಈ ಮುದ್ರೆ ಇಟ್ಕೊಂಡು ಜಪ ಮಾಡಿದ್ದೇ ಆದರೆ ಖಂಡಿತವಾಗಲೂ ಆ ದೋಷ ನಿವಾರಣೆ ಆಗುತ್ತೆ. ಹಾಗಾದರೆ ಈ ಪಂಚಮುಖಿ ಆಂಜನೇಯ ಮುದ್ರೆಯನ್ನು ನಾನು ಮತ್ತೊಮ್ಮೆ ಎಲ್ಲ ಶ್ಲೋಕಗಳು ನಿಮಗೆ ಹೇಳ್ತೀನಿ. ಓಂ ನಮೋ ಭಗವತೆ ಪಂಚವದನಾಯ ಪೂರ್ವೇ ಕಪಿಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ಠಂ 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 ಸಕಲ ಶತ್ರು ವಿನಾಶಾಯ ಸರ್ವಶತ್ರು ಸಂಹಾರಣಾಯ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ. ಓಂ ನಮೋ ಭಗವತೆ ಪಂಚವದನಾಯ ದಕ್ಷಿಣೇ ಕರಾಲವದನೆ ಶ್ರೀನಾರಸಿಂಹಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ಹಂ 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 ಸಕಲ ಭೂತ ಪ್ರೇತ ಧಮನಾಯ ಬ್ರಹ್ಮಹತ್ಯ ಸಂಬಂಧ ಬಾಧ ನಿವಾರಣಾಯ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ. ಓಂ ನಮೋ ಭಗವತೆ ಪಂಚವದನಾಯ ಪಶ್ಚಿಮೇ ವೀರಗರುಡಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ಮಂ 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 ಮಹಾರುದ್ರಾಯ ಸಕಲ ರೋಗ ವಿಷ ಪರಿಹರಾಯ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ. ಓಂ ನಮೋ ಭಗವತೆ ಪಂಚವದನಾಯ ಉತ್ತರೆ ಆದಿವರಾಹ ಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ಲಂ 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 ಲಕ್ಷ್ಮಣ ಪ್ರಾಣದಾತ್ರೆ ಲಂಕಾಪುರಿ ದಹನಾಯ ಸಕಲ ಸಂಪತ್ಕರಾಯ ಪುತ್ರ ಪೌತ್ರಾಭಿವೃದ್ಧಿಕರಾಯ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ. ಓಂ ನಮೋ ಭಗವತೆ ಪಂಚವದನಾಯ ಊರ್ಧ್ವದಿಶೆ ಹಯಗ್ರೀವ ಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ವೃಂ 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 ರುದ್ರಮೂರ್ತಯೇ ಸಕಲ ಲೋಕ ವಶೀಕರಣಾಯ ವೇದ ವಿದ್ಯಾ ಸ್ವರೂಪಿಣೆ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ. ಇದಿಷ್ಟು 5 ಶ್ಲೋಕ 5 ಮುಖ ಆಂಜನೇಯನಿಗೆ ಹೇಳುವಂಥ ಒಂದು ಮಂತ್ರ. ಈ ಮುದ್ರೆಯನ್ನು ಮಾಡಿ ಇದ್ರ ಫಲ ನೀವೆಲ್ಲರಿಗೂ ಪ್ರಾಪ್ತಿಯಾಗಲಿ. ಸುಮ್ಮನೆ ಡಾಕ್ಟರ್ ಹತ್ರ, ಆಸ್ಟ್ರಾಲಜಿ ಹತ್ರ ಅಥವಾ ವಾಸ್ತು ನೋಡೋ ಹತ್ರ ನಾವೆಲ್ಲ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ, ಆದರೂ ನಮಗೆ ಪರಿಹಾರ ಸಿಕ್ಕಲಿಲ್ಲ ಅಂದರೆ ಇದೊಂದು ಪ್ರಯತ್ನ ನೀವು ಮಾಡಿ ನೋಡಿ. ಇದರಲ್ಲಿ ಏನಾದರೂ ನಿಮಗೆ ಫಲಪ್ರಾಪ್ತಿ ಆಗಿದ್ದೆ ಆದರೆ ಖಂಡಿತ ನೀವು 4 ಜನಕ್ಕೆ ಹೇಳ್ಕೊಡಿ. ಇದರಿಂದ ನಿಮಗೂ ಒಳ್ಳೆಯ ಜ್ಞಾನ ಪ್ರಾಪ್ತಿ ಆಗುತ್ತೆ. ಜ್ಞಾನಾರ್ಚನೆ ಮಾಡೋದ್ರಿಂದ ನಿಮಗೂ ಒಳ್ಳೆಯ ಸುಖ ಪ್ರಾಪ್ತಿ ಆಗ್ತದೆ. ಹೀಗೆ ಈ ಒಂದು ಮುದ್ರೆಯನ್ನು ಮಾಡೋದ್ರಿಂದ ಸಕಲ ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಈಗಾಗಲೇ ಹಲವಾರು ಜನ ನನಗೆ ಫೋನ್ ಮಾಡಿ ಹಲವಾರು ಪತ್ರಗಳು ಹಾಕ್ತಿದ್ದಾರೆ, ನನಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ ಅಂತ. ನಿಮ್ಗೆ ಏನೇ ಸಮಸ್ಯೆಗಳಿದ್ರೂ ಕೂಡ
ಅದು ಜಾತಕ ದೋಷನೇ ಇರ್ಬೋದು ಅಥವಾ ವಾಸ್ತು ದೋಷನೇ ಇರ್ಬೋದು, ನಿಮ್ಮ ಆರೋಗ್ಯ ದೃಷ್ಟಿ ಏನೇ ದೋಷಗಳಿದ್ರು ಕೂಡ ನಮಗೆ ಕುಲಂಕುಷವಾಗಿ ತಮ್ಮ ಹೆಸರು, ತಮ್ಮ ಅಡ್ರೆಸ್ಸು, ತಮ್ಮ ಫೋನ್ ನಂಬರನ್ನು ಕಂಪ್ಲೀಟಾಗಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಅದನ್ನು ಬರೆದು, ಜೊತೆಗೆ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಏನಿದೆಯೋ ಅದನ್ನೆಲ್ಲ ಅದು ಲೆಟರ್ ಒಳಗೆ ಹಾಕಿ ನಮ್ಮ ಜಿ ಕನ್ನಡ ಅಡ್ರೆಸ್ಸಿಗೆ ನೀವು ಕಳಿಸಿದ್ದೇ ಆದರೆ ನಾನು ಆ ಪತ್ರಗಳನ್ನು ತಗೊಂಡು ಅದು ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನೋಡಿ ಈ ಮಾಧ್ಯಮ ಮೂಲಕ ನಿಮಗೆ ಆ ಒಂದು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದೇ ರೀತಿ ನೀವು ಏನಾದ್ರು ಸಮಸ್ಯೆಗಳೇನಾದ್ರು ಇತ್ತು ಅಂದರೆ ಖಂಡಿತವಾಗಿಯೂ ಮುಕ್ತವಾಗಿ ಪತ್ರ ಬರೆದಿದ್ದೇ ಆದರೆ ನಾನು ನಿಮ್ಮ ಹೆಸರನ್ನ ಯಾರಿಗೂ ಹೇಳೋದಿಲ್ಲ. ಆ ಸಮಸ್ಯೆಗೆ ತಕ್ಕಂಥ ಒಂದು ಮುದ್ರೆಗಳನ್ನು ನಾನು ಈ ಮಾಧ್ಯಮದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ವಿಳಾಸ ಜಿ ಕನ್ನಡ ಮಾರ್ನಿಂಗ್ ಮಂತ್ರ ವಿಭಾಗ ನಂಬರ್ 39 ಯುನೈಟೆಡ್ ಮ್ಯಾನ್ಸಂಗ್ 3ನೇ ಮಹಡಿ MG ರಸ್ತೆ ಬೆಂಗಳೂರು 1. ಇಲ್ಲಿಗೆ ನೀವು ಬರೆದಿದ್ದೇ ಆದರೆ ನಾನು ಸಮಯಕ್ಕಂತೆ ಆ ಪತ್ರವನ್ನು ಪರಿಶೀಲನೆ ಮಾಡಿ ನನ್ನ ಕೈಲಾದ ಮಟ್ಟಿಗೆ ಪರಿಹಾರವನ್ನು ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಒಂದು ಶನಿವಾರ ದಿವಸ ಪಂಚಮುಖಿ ಆಂಜನೇಯ ಮಂತ್ರವನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದೀನಿ. ಯಾರಿಗೆ ಆಂಜನೇಯ ಕುಲದೇವರಿದ್ದಾರೋ, ಯಾರು ಗೋತ್ರದಲ್ಲಿ ಆಂಜನೇಯನೇ ಕುಲದೇವರು ಅಂತ ಪೂಜೆ ಮಾಡ್ತಿದ್ದಾರೋ ಅಂಥವರು ಈ ಪಂಚಮುಖ ಆಂಜನೇಯನ ಜಪ ಮಾಡಿದ್ದೇ ಆದರೆ ನಿಮಗೆ ಆ ಕುಲದೇವರು ಬೇಗ ಆಶೀರ್ವಾದ ಮಾಡ್ತಾರೆ. ಈ ಒಂದು ವಿಶೇಷವಾದಂಥ ಈ ಮುದ್ರೆಯನ್ನು ತಾವು ಕಲಿತು ಮತ್ತೊಬ್ಬರಿಗೂ ಕೂಡ ನೀವು ಹೇಳ್ಕೊಟ್ಟಿದ್ದೆ ಆದರೆ ಈ ಜನ್ಮ ಪಡೆದಿದ್ದಕ್ಕೆ ಸಾರ್ಥಕ. ನಾವೊಬ್ಬರೇ ಕಲಿತು ನಾವೊಬ್ಬರೇ ಉದ್ಧಾರ ಆಗಬೇಕು ಅಂದರೆ ತುಂಬ ಸ್ವಾರ್ಥತೆ. ಆ ಥರ ಏನಾದ್ರು ಮಾಡಿದ್ರೆ ಮುಂದಿನ ಜನ್ಮಕ್ಕೆ ನಾವು ಮನುಷ್ಯರಾಗಿ ಉಡೋದು ಇಲ್ಲ, ವಿದ್ಯಾವಂತರಾಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ವಿದ್ಯೆ ಯಾರ ಮನೆ ಆಸ್ತಿ ಅಲ್ಲ. ಈ ಮಂತ್ರ ನಾನಂತೂ ಬರೆದಿಲ್ಲ, ಯಾರೋ ಮಹಾನುಭಾವರು ಋಷಿಗಳು ಬರ್ತಂಥದ್ದು. ಇದಕ್ಕೆ ನಾನು ಆ ಥರ ಅಲ್ಲ, ನನಗೆ ಇದು ಗುರುಮುಖೇನ ಬಂತು, ಅದು ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಜನ ತುಂಬ ಕಷ್ಟಪಡ್ತಾರೆ. ಬಡವರಂತೂ ದುಡ್ಡಿರೋರು ಜ್ಯೋತಿಷ್ಯ ಹತ್ರ ಹೋಗ್ತಾರೆ, ದುಡ್ಡಿರೋರು ವಾಸ್ತು ಹತ್ರ ಹೋಗ್ತಾರೆ, ದುಡ್ಡಿರೋರು ಡಾಕ್ಟರ್ ಹತ್ರ ಹೋಗ್ತಾರೆ. ಕಡು ಬಡವರು ಏನೂ ಇಲ್ಲರು ಅಲ್ಲೇ ದುಡಿದು ಅಲ್ಲೇ ಜೀವನ ಮಾಡೋವಂಥವ್ರು ಈ ಮಂತ್ರವನ್ನು ಜಪ ಮಾಡಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗುತ್ತೆ. ಪುತ್ರ ಪೌತ್ರಾಭಿವೃದ್ಧಿ ಕರಾಯ ಅಂದರೆ ಅವ್ರಿಗೆಲ್ಲ ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ. ಅದರಿಂದ ಅನಾಥೋ ದೈವ ರಕ್ಷಕ, ಬಡವರಿಗೆ ದೇವರೇ ರಕ್ಷಕ. ಆದ್ದರಿಂದ ಆ ಆಂಜನೇಯ ನಿಮಗೆಲ್ರಿಗೂ ಸಕಲ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ನಿಮ್ಗೆ ವಂದಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ. ಸಾಯಿರಾಮ್.